ಇವತ್ತು ರಾಜ್ಯದಾದ್ಯಂತ ಬೆಳಗ್ಗೆಯಿಂದ ಪ್ರತಿಭಟನೆ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪ್ರತಿಭಟನೆ ಇದೆ. ಹಾಗಾದರೆ ರಾಜ್ಯದಲ್ಲಿ ಪ್ರತಿಭಟನೆಗೆ ಯಾವ ರೀತಿ ಬೆಂಬಲಗಳು ವ್ಯಕ್ತವಾಗ್ತಾ ಇದೆ ಅಂತ ನೋಡೋಣ. ಎಂಇಎಸ್ ಶಿವಸೇನೆ ಪುಂಡಾಟವನ್ನ ಖಂಡಿಸಿ ಇಡೀ ಕರ್ನಾಟಕ ಇವತ್ತು ಬಂದ್ ಆಗಿದೆ. ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಅಖಂಡ ಕರ್ನಾಟಕ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕನ್ನಡಿಗರಿಗೆ ಅನ್ಯಾಯವನ್ನ ಖಂಡಿಸಿ ಭಾರೀ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಕೆಲ ಕನ್ನಡ ಪರ ಸಂಘಟನೆಗಳಿಂದ ಭಾರೀ ಪ್ರೊಟೆಸ್ಟ್ ನಡೀತಾ ಇದೆ. ಕೆಲ ಕಡೆಗಳಲ್ಲಿ ಹೈ ಡ್ರಾಮವೇ ಆಗಿದೆ. ಖಾಕಿ ಜೊತೆ ವಾಗ್ವಾದ ಕೂಡ ನಡೆಸ್ತಾ ಇದ್ದಾರೆ. ಬೆಂಗಳೂರು ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇತ್ತ ಆನೇಕಲ್ ಮಂಡ್ಯದಲ್ಲಿ ರಸ್ತೆ ಮೇಲೆ ಮಲಗಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಂಎಸ್ ಪುಂಡರ ಹಾವಳಿಗೆ ಅವರಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದು ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಹಲವು ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಪ್ರೊಟೆಸ್ಟ್ಗಳು ಪ್ರಾರಂಭ ಆಗಿದೆ. ಪೊಲೀಸರೊಟ್ಟಿಗೆ ಇಲ್ಲಿ ವಾಗ್ವಾದ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಹಲವು ಕಡೆಗಳಲ್ಲಿ. ಯಾಕೆಂದರೆ ಕೆಲವೊಂದು ಕನ್ನಡ ಪರ ಸಂಘಟನೆಗಳು ಅನುಮತಿಯನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಪೊಲೀಸರು ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನು ಕೆಲವು ಕಡೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ಬಂದ್ ಮಾಡಿದರೆ ಬಲವಂತವಾಗಿ ಅಂಗಡಿ ಮುಚ್ಚಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಅವರನ್ನ ಕ್ಲೋಸ್ ಮಾಡುವಂತಹ ನಿಟ್ಟಿನಲ್ಲಿ ನಾವೀಗ ನೋಡ್ತಿರುವಂತಹ ದೃಶ್ಯಾವಳಿಗಳು ಚಿಕ್ಕಮಗಳೂರಿನ ದೃಶ್ಯಾವಳಿಗಳು. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಲಾಗ್ತಾ ಇದೆ. ನೋಡಿ, ತುಂಬಾ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ, ವ್ಯವಸ್ಥೆ ಹೇಳಿದೆ. ಯಾರೂ ಕೂಡ ಬಲವಂತವಾಗಿ ಏನನ್ನೂ ಕೂಡ ಕ್ಲೋಸ್ ಮಾಡಿಸಂಗಿಲ್ಲ. ಚಿಕ್ಕಮಗಳೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಪೊಲೀಸರ ಜೊತೆಗೆ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಇದು ಎಡಭಾಗದ ದೃಶ್ಯಾವಳಿಗಳು. ಬಲಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೊಪ್ಪಳದ ದೃಶ್ಯಾವಳಿಗಳಿವೆ. ಕೊಪ್ಪಳದಲ್ಲಿ ಬಂದ್ ಮಾಡಿಸುವಂತಹ ಪ್ರಯತ್ನ, ಜೊತೆಗೆ ಕೆಲವರು ಕೈ ಮುಗಿದು ಕೂಡ ಕೇಳ್ತಾ ಇದ್ದಾರೆ. ಅನಿವಾರ್ಯವಾಗಿ ಶಟರ್ಸ್ ಅನ್ನು ಎಳೆದ್ರು. ಇದು ಕೊಪ್ಪಳದ ದೃಶ್ಯ. ಚಿಕ್ಕಮಗಳೂರಿನಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ಕನ್ನಡ ಪರ ಹೋರಾಟಗಾರರದ್ದು. ಇದು ಕೊಪ್ಪಳದಲ್ಲಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಗ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆಗೆ ಪೊಲೀಸರ ವ್ಯಾಪಕ ಬಿಗಿ ಭದ್ರತೆ. ಎಲ್ಲ ಕಡೆಗೂ ಕೂಡ ಹೈ ಅಲರ್ಟ್, ಸರ್ಪಗಾವಲು ನಾವು ತೋರಿಸ್ತಾ ಇದ್ದೀವಿ. ಈಗ ನೋಡ್ತಿರುವಂಥ ದೃಶ್ಯಾವಳಿಗಳಿದಾವಲ್ಲ, ಇವು ಬೆಂಗಳೂರಿನ ದೃಶ್ಯಾವಳಿಗಳು. SBM ವೃತ್ತ ಏನಿದೆ ಅದರ ಸುತ್ತಮುತ್ತಲಿನ ಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಕನ್ನಡ ಪರ ಹೋರಾಟಗಾರರು ವಾಗ್ವಾದವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಜೊತೆಗೆ. ಇನ್ನು ಇವಾಗ ನಾವು ತೋರಿಸ್ತಿರುವಂಥದ್ದು ಮಂಡ್ಯದಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ ಕನ್ನಡ ಪರ ಸಂಘಟನೆಯವರಿಂದ. ಎಲ್ಲ ಕಡೆಗೂ ಕೂಡ ಬೈಕ್ ರ್ಯಾಲಿ ಮಾಡಿ ಅವರು ಸುತ್ತ ಹಾಕ್ತಾ ಇದ್ದಾರೆ, ಜೈಕಾರಗಳನ್ನು ಹಾಕ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಅಂಗಡಿಗಳು ಓಪನ್ ಆಗಿವೆ, ಅಂಗಡಿ ಬಾಗಿಲುಗಳನ್ನು ಮುಚ್ಚುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಅಂದರೆ ಕೆಲವೊಂದು ಕಡೆಗೆ ಹೈಡ್ರಾಮಾ ಆಗ್ತಾ ಇದೆ, ಕೆಲವೊಂದು ಕಡೆ ಬಲವಂತವಾಗಿ ಮುಚ್ಚಿಸಲಾಗ್ತಾ ಇದೆ. ಮುಚ್ಚಿಸಲಿಲ್ಲ ಅಂತಂತಂದರೆ ಬಂದು ಮುಚ್ಚುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ವಾಟಾಳ್ ನಾಗರಾಜರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಅದನ್ನೇ ಹೇಳಿದ್ದು, ಟಿವಿನೇನು ಅದನ್ನೇ ಹೇಳಿದ್ದು, ನೀವು ಬರೀ ಹೀಗೆ ಹೋಗೋದು, ಎಲ್ಲೋ ಹೊಡೆಸ್ಕೊಂಬರೋದು, ನಾವು ಬಾಯಿ ಮುಚ್ಕೊಂಬರೋದು. ಅಲ್ಲೂ ಕೂಡ ನಮ್ಮ ಬಾಯಿ ಬಂದಾದ್ಮೇಲೆ ಮತ್ತು ಕರ್ನಾಟಕ ಬಂದು ಅಲ್ಲಿ ಒಂದು ಕಡೆಗೆ ಅವಮಾನ, ಇಲ್ಲಿ ಇನ್ನೊಂದು ಕಡೆಗೆ ವ್ಯಾಪಾರ ವ್ಯವಹಾರ ವಹಿವಾಟು ನಷ್ಟ. ಏನು ಬಂತು ನಮಗೆ? ಅಲ್ಲೂ ನಷ್ಟವೇ, ಇಲ್ಲೂ ನಷ್ಟವೇ. ಆದರೆ ವಾಟಾಳ್ ಯಾವುದನ್ನು ಕೂಡ ಕೇಳುವಂಥ ಮನಸ್ಸಿದಲ್ಲಿ ಇರಲಿಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ ನಿಮಗೆ ಗೊತ್ತಿಲ್ಲ, ಬಂದ್ ಮಾಡಿದರೆ ಮಾತ್ರ ಇಡೀ ದಿಲ್ಲಿ ತನಕ ಹೋಗಿ ಈ ಸಂಗತಿ ಮುಟ್ಟುತ್ತೆ, ಇಲ್ಲ ಅಂತಂತಂದರೆ ಹೋಗೋದೇ ಇಲ್ಲ. ಹೀಗಾಗಿ ಬಂದೇ ಸರಿಯಾದಂಥ ಮಾರ್ಗ, ಬಂದೇ ಸೂಕ್ತ ಅನ್ನುವಂಥ ಮಾತನ್ನು ಹೇಳಿದ್ರು. ಇದು ಬಂದ್ ಆಗಿರುವಂಥ ಪರಿ, ಬಂದ್ ಆಗ್ತಿರುವಂಥ ಪರಿನೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲ ಸಂಘಟನೆಗಳು ಪ್ರೊಟೆಸ್ಟನ್ನು ಮಾಡ್ತಾ ಇವೆ, ಕೆಲ ಸಂಘಟನೆಗಳು ಬಲವಂತವಾಗಿ ಮುಚ್ಚಿಸ್ತಾ ಇವೆ. ಈಗ ನಾವು ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಗಮನಿಸ್ತಾ ಇದ್ವಿ. ಮೆಜೆಸ್ಟಿಕ್ನ ಡ್ರೋನ್ ದೃಶ್ಯಾವಳಿಗಳು. KSRTC ಬಸ್ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆರಳುತ್ತೆ. ಆದರೆ ಇವತ್ತು ಪ್ರೊಟೆಸ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಕಡಿಮೆ ಬಸ್ಗಳ ವ್ಯವಸ್ಥೆಯಾಗಿದೆ. ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ವಿ, ಮೆಜೆಸ್ಟಿಕ್ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಬಸ್ಗಳಿಂದ ತುಂಬಿ ಹೋಗ್ತಿತ್ತು, ಜನಜಂಗುಳಿಯಿಂದ ಅಲ್ಲಿ ತುಂಬಿರ್ತಿತ್ತು. ಆದರೆ ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಇರುತ್ತೋ ಇಲ್ವೋ, ಸರಿಯಾದ ವ್ಯವಸ್ಥೆಗಳು ಆನ್ ಟೈಮ್ಗೆ ಬಸ್ ಸಿಗುತ್ತೋ ಇಲ್ವೋ, ಇನ್ ಕೇಸ್ ಏನಾದರೂ ನಾವು ಬಸ್ ಸಿಗುತ್ತೆ ಅಂದ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಎಲ್ಲಿ ತಗ್ಲಾಕೊಳ್ಬೇಕಾಗುತ್ತೋ ಅನ್ನುವಂಥ ಆತಂಕದಲ್ಲೇ ಹಲವು ಜನ ಬಸ್ ಕಡೆ ಮುಖ ಮಾಡಿಲ್ಲ. ಹಾಗಾಗಿ ಕೆಲವೊಂದಷ್ಟು ಬಸ್ಗಳು ಮಾತ್ರ ಅಲ್ಲೇ ನಿಂತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ.
ಬನ್ನಿ, ನಮ್ಮ ಪ್ರತಿನಿಧಿಗಳು ಮೂರು ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೀವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಕಿರಣ್ ಸೂರ್ಯ ಮೆಜೆಸ್ಟಿಕ್ನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬನ್ನಿ, ಕಿರಣ್ ಸೂರ್ಯ ಅವ್ರ ಜೊತೆಗೆ ಮೊದಲು ಮಾತಾಡ್ತೀನಿ. ಕಿರಣ್ ಸೂರ್ಯ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ನೀವು ಮೆಜೆಸ್ಟಿಕ್ನಲ್ಲೇ ಇದ್ದೀರಿ, ಜನರ ಸಂಚಾರ ಸಹಜವಾಗಿ ಇದೆಯಾ? ಹೇಗಿದೆ ಸ್ಥಿತಿ? ಹೌದು ರಂಗನಾಥ್, ಈಗಾಗಲೇ ಕೂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಳಗಿನಿಂದಲೇ ಕೂಡ ನಾವು ನಿರಂತರವಾಗಿ BMTC ಇರ್ಬೋದು, KSRTC ಇರ್ಬೋದು, ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ಥರವಾಗಿದೆ ಅನ್ನೋಂಥದ್ದನ್ನು ತೋರಿಸ್ತಾ ಇದ್ವಿ. ಸದ್ಯ ನಾನೀಗ KSRTCಯ ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿದ್ದೀನಿ. ಸಾಮಾನ್ಯವಾಗಿ 4ನೇ ಶನಿವಾರ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಊರುಗಳಿಗೆ ತೆರಳಲಿಕ್ಕೆ ಅಂತೇಳಿ ಮೆಜೆಸ್ಟಿಕ್ಕಿಗೆ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಕರ್ನಾಟಕ ಬಂದ್ ಘೋಷಣೆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿರುವಂತಹ ಸಾಕಷ್ಟು ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆಯಾಗಿದೆ ಅನ್ನೋಂಥ ಮಾತುಗಳನ್ನು ಖುದ್ದಾಗಿ KSRTCಯ ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು. ನಾನು ಕೂಡ ನನ್ನ ಎಡಭಾಗದಲ್ಲಿರುವಂತಹ ಬಸ್ಸುಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಯಾವುದೇ ಬಸ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಒಂದು 5-10 ಜನ ಪ್ರಯಾಣಿಕರು ಬರ್ತಾರೆ, ಅವ್ರಿಗೂ ಕೂಡ ಸರಿಯಾದಂಥ ಬಸ್ಸಿನ ವ್ಯವಸ್ಥೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಸ್ನಲ್ಲಿ ಸುಮಾರು 10ರಿಂದ 15 ಜನವನ್ನಾದರೂ ಕರ್ಕೊಂಡು ಹೋಗಬೇಕು. ಒಂದೊಂದು ಊರುಗಳಿಗೆ, ಅಂದರೆ ಶಿವಮೊಗ್ಗ ಹೋಗುವಂತಹ ಮಾರ್ಗದ ಕಂಡಕ್ಟರ್ಗಳು ಈಗಾಗಲೇ ಹೇಳ್ತಾ ಇದ್ರು, ಸರ್ ಒಬ್ಬರೋ ಇಬ್ಬರೋ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು 10 ಜನವಾದರೂ ಆದರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತೇಳಿ. ಆದರೆ ಪ್ರಯಾಣಿಕರು ಕೂಡ ಗಂಟೆಗಟ್ಟಲೆ ಕಾಯುವಂತಹ ಮನಸ್ಥಿತಿ ಕೂಡ ಇರೋದಿಲ್ಲ ಅವರಿಗೆ. ಬೇರೆ ಬೇರೆ ವ್ಯವಸ್ಥೆಗಳೇನಾದ್ರು ಇದೆಯಾ ಅಂದರೆ, ಟ್ರೈನ್ ಏನಾದ್ರು ಹೋಗಬಹುದಾ, ಟ್ರೈನ್ ಏನಾದರೂ ಈಗ ಇದೆಯಾ ಅವೈಲೇಬಲ್ ಅಂತೇಳಿ ಟ್ರೈನ್ಗಳನ್ನು ಹುಡ್ಕೊಳ್ಳೋಂಥದ್ದು ಈ ಥರದ್ದು ಆಗ್ತಾ ಇದೆ. ಈ ಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ, ಪಾವಗಡ, ತುಮಕೂರು ಈ ಭಾಗಕ್ಕೂ ಹೋಗುವಂಥ ಬಸ್ಸುಗಳಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಅಂದರೆ KSRTCಯ ಅಧಿಕಾರಿಗಳು ಹೇಳಿದಂಥದ್ದು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ರಜದ ಸಂದರ್ಭದಲ್ಲಿ ಪ್ರಯಾಣಿಕರು ಇರ್ತಿದ್ರು, ಆದರೆ ಇವತ್ತಿಲ್ಲ ಅಂತೇಳಿ. ಅಂದರೆ BMTC ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಸ್ಗಳಿದ್ದಾವೆ, ಆದರೆ ಪ್ರಯಾಣಿಕರು ಯಾರು ಬರ್ತಾ ಇಲ್ಲ. ಇನ್ನು ಮೆಟ್ರೋ ನಿಲ್ದಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಮೆಟ್ರೋ ನಿಲ್ದಾಣಕ್ಕೆ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆ ಆಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ KSRP ತುಕಡಿಯನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿರುವಂಥದ್ದು. ಅಲ್ಲೂ ಪ್ರಯಾಣಿಕರ ಸಂಖ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಇದೆ ಅಂತ ಹೇಳ್ಬೋದು. ಅಂದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಯಾಣಿಕರು ಕೂಡ ನನ್ನ ಜೊತೆ ಇದ್ದಾರೆ. ಸರ್, ತಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಈ ಬಸ್ ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಿದ್ದಾರೆ ಅಂತ? ಸರ್, ನಾವು ರಾಯಚೂರು ಡಿಸ್ಟ್ರಿಕ್ಲಿಂದ ಬಂದಿರತಕ್ಕಂಥದ್ದು ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ ಮಕ್ಕಳು ಎಕ್ಸಾಮ್ ಸಲುವಾಗಿ ನಾವು ಬಂದಿದ್ದೀವಿ ಇದು ಬೆಂಗಳೂರಿಗೆ. ಇಲ್ಲಿ ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು 3-4 ಜನ ಕಂಡ್ರೆ, ಇಲ್ಲ ಸರ್ ನಾವು ಬರೋದಿಲ್ಲ, ಇವತ್ತು ಸ್ಟ್ರೈಕ್ ಇದೆ, ಕನ್ನಡ ಪರ ಹೋರಾಟಗಾರೆಲ್ಲ ನಮಗೆ ಸ್ಟ್ರೈಕ್ ಮಾಡ್ತಾರೆ ಅಂತೆಲ್ಲ. ಮಾಡಲಿ ಸರ್, ಕನ್ನಡ ಹೋರಾಟಗಾರರು ನಮ್ಮ ನೆಲ ಜಲ ರಕ್ಷಣೆಗೋಸ್ಕರ ಇವತ್ತು ನಾವು ಸದಾ ಸಿದ್ಧ. ಅದಕ್ಕೋಸ್ಕರನ ಹೋರಾಟಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀರದ ಹಾಗೆ ಮಾಡಿದ್ರೆ ಅದು ನಾವು ಯಾವಾಗಲೂ ನಾವು ಕೂಡ. ಎಷ್ಟೊತ್ತಿಂದ ಬಸ್ಸಿಗೆ ಕಾಯ್ತಾ ಇದ್ದೀರಾ ಸರ್? ನಾವು 2 ಅವರ್ ಆಯ್ತು ಬಂದು, ಮಕ್ಕಳ ಎಕ್ಸಾಮ್ ರೆಡಿ ಇದ್ದೇವೆ, ನಾವು ಹೋಗ್ಬೇಕು ಅಲ್ಲಿಗೆ. ಇವಾಗಲೇ ಬಸ್ ಇಲ್ಲ, ಈಗ ಏನು ಮಾಡೋದಂತ ನಾವು ಚಿತಾ ಬಸ್ ಬರಾಗಿ ಇಲ್ಲಿ ನಿಂತಿದ್ದೇವೆ ಸರ್, ಮೆಜೆಸ್ಟಿಕ್ನಲ್ಲಿ ನಿಂತಿದ್ದೇವೆ. ಅಧಿಕಾರಿಗಳನ್ನು ಕೇಳಿದ್ರ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿದ್ರು ಸರ್. ಈಗ ಬರುತ್ತೆ, ಇವತ್ತೆಲ್ಲ ಸ್ಟ್ರೈಕ್ ಇದೆ, ನಾವು ಬಿಡೋಕ್ಕಾಗಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಸರ್. ಹೀಗಾಗಿ ನಾವು ಏನು ಮಾಡೋದಂತ ನಮಗೆ ಗೊತ್ತಾಗ್ತಿದ್ದಲ್ಲ ಏನು ಸರ್. ಸರ್, ತಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾವು ಕೂಡ 2 ಅವರ್ಸ್ ಆಯಿತು. ನಾವು ರಾಯಚೂರು ಡಿಸ್ಟ್ರಿಕ್ಟ್ ಮಸ್ಕಿ ತಾಲೂಕಿಗೆ ಹೋಗಬೇಕು. ಸೊ 2 ಅವರ್ಸ್ ಆಯಿತು. ನಾವು ವಿಚಾರ ಮಾಡಿದ್ವಿ, ಎಂಕ್ವೈರಿ ಮಾಡಿದ್ರೆ ಅವರು ಇಲ್ಲ ಸರ್ ಇವಾಗ ಸ್ಟ್ರೈಕ್ ಬೇರೆ ಹೇಳ್ತಿದ್ದಾರೆ, ನಾವು ಏನು ಮಾಡೋಕ್ಕಾಗಲ್ಲ, ನೋಡೋಣ, ಒಬ್ಬರಿಬ್ಬರು ಇದ್ರೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಹಂಗೇನಾದ್ರು ಜಾಸ್ತಿ ಜನ ಇತ್ತಂದ್ರೆ ನಾವು ಏನಾದ್ರು ಎಂಕ್ವೈರಿ ಮಾಡಿ ನೋಡೋಣ ಅಂತ ಹೇಳಿ. ಕಷ್ಟ ಆಗ್ತಿದೆಯಾ ಸರ್? ಅಂದರೆ ಬಸ್ ಇಲ್ಲದೆ ಇರುವಂಥದ್ದು, ತಾವು ಕೂಡ ಹೋಗಬೇಕಾಗಿತ್ತು, ಆದರೆ ಸರಿಯಾದಂಥ ಸಮಯಕ್ಕೆ ಬಸ್ ಬರದೇ ಇರುವಂಥದ್ದು. ಅದೇ ತುಂಬ ಕಷ್ಟ ಆಗ್ತಿದೆ. ಅದು ಬೇರೆ ಲಾಂಗ್ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಜಲ್ದಿ ಹೋದರೆ ನಮಗೆ ಒಂದು ಸೇಫ್ ಇರುತ್ತೆ ಅಂತೇಳಿ ನಾವು ಬಂದಿದ್ವಿ. ಈಗ ಬಸ್ಸಿನ ಪರದಾಡೋ ವ್ಯವಸ್ಥೆ ಬಂದಿದೆ, ಭಾಳ ತ್ರಾಸಾಗಿದೆ. ಅಂದರೆ ರಂಗನಾಥ್, ಇವಿಷ್ಟು ಕೂಡ KSRTC ಬಸ್ಸಿಗಾಗಿ ಕಾಯ್ತಿರುವಂಥ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಕಳೆದ 2 ಗಂಟೆಗಳಿಂದ ಬಸ್ಸಿಗಾಗಿ ಕಾಯ್ತಾ ಇದ್ವಿ, ಆದರೆ ಬಸ್ಸುಗಳಿದ್ದಾವೆ, ಆದರೆ ಪ್ರಯಾಣಿಕರು ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಬಸ್ಸನ್ನು ಸಂಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಇದೀಗ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ಸ್ಯಾಟಲೈಟ್ ಅಂದ ತಕ್ಷಣ ಈಗ ವೀಕೆಂಡ್ ಬೇರೆ, ಮೈಸೂರು, ಮಡಿಕೇರಿ ಆ ಭಾಗಕ್ಕೆ ತೆರಳುವಂತಹ ಜನರು ಹೆಚ್ಚಾಗಿ ಸ್ಯಾಟಲೈಟ್ ಭಾಗದಲ್ಲಿ ಇರ್ತಾರೆ. ಅಂದ್ರೆ ನೀವೀಗ ಕಾಣ್ತಾ ಇರುವಂತಹ ದೃಶ್ಯಗಳಲ್ಲಿ ಅಂದ್ರೆ ಬಸ್ಗಳು ಯಥೇಚ್ಛವಾಗಿ ಬರ್ತಾ ಇದೆಯಾ, ಅಥವಾ ಎಂದಿನಂತೆ ಪಯಣ ಸುಗಮವಾಗಿದೆಯಾ, ಜನರು ಬರ್ತಿದ್ದಾರಾ, ಏನ್ ಕಾಣ್ತಾ ಇದೆ ಚಿತ್ರಣ? ಶಕುಂತಲಾ, ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ ಇಲ್ಲಿಗೆ ಬಂದ್ನ ಬಿಸಿ ಸ್ವಲ್ಪ ಮಟ್ಟಿಗೆ ತಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಪ್ರತಿನಿತ್ಯ ವೀಕೆಂಡ್ನ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬರ್ತಾ ಇರೋ ಜೊತೆಗೆ ಈ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ ಇಲ್ಲಿಂದ ಮೈಸೂರು, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಜನರು ಜಾಸ್ತಿ ಬರ್ತಾ ಇದ್ರು. ಆದರೆ ಇವತ್ತು ಆ ಬಂದ್ ಹಿನ್ನೆಲೆಯಲ್ಲಿ ಎಲ್ಲ ಚೇರ್ಗಳು ಕೂಡ ಖಾಲಿಯಾಗಿ ಕಾಣ್ತಾ ಇರುವಂಥದ್ದು. ಇನ್ನು ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬಸ್ ನಿಲ್ದಾಣದ ಹತ್ರ ಬರ್ತಾ
ಇದ್ದಾರೆ. ಆದರೆ ಬಸ್ಗಳು ಮಾತ್ರ ಎಂದಿನಂತೆ ಸೇವೆಯನ್ನು ಕೊಡ್ತಾ ಇದೆ. ಆದರೆ ಪ್ರಯಾಣಿಕರು ಇಲ್ಲದೆ ಆ ಬಸ್ ನಿಲ್ದಾಣ ಬಣಗುಡ್ತಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಸಾಲಾಗಿ ಬಸ್ಗಳು ಬಂದು ಸೇವೆಗೆ ನಿಂತಿದೆ. ಆದರೆ ಆ ಪ್ರಯಾಣಿಕರ ಸಂಖ್ಯೆ ಮಾತ್ರ ಇಳಿಮುಖ ಆಗಿರುವಂಥದ್ದು. ಒಂದು ಕಡೆ ಆ ಬಂದ್ನ ಎಫೆಕ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ 4ನೇ ಶನಿವಾರ ಆಗಿರೋದ್ರಿಂದ ಒಂದಷ್ಟು ಜನರು ಕೂಡ ಆ ಬಸ್ ನಿಲ್ದಾಣಗಳತ್ತ ಬರ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಬಂದಿನ ನೆಲೆಯಲ್ಲಿ ಬಸ್ ಇರುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಆ ಬಸ್ ನಿಲ್ದಾಣದ ಕಡೆ ಬರ್ತಾ ಇಲ್ಲ. ಹೀಗಾಗಿ ಆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಒಳಭಾಗ ಏನಿದೆ ಆ ಎಲ್ಲ ಪ್ಲಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥ ಚೇರ್ಗಳು ಕೂಡ ಖಾಲಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಒಂದಷ್ಟು ಬೆರಳಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬಂದು ಇರುವಂಥ ಬಸ್ಗಳಲ್ಲಿ ಓಡಾಡುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಕರ್ನಾಟಕ ಬಂದ್ನ ಬಿಸಿ ಏನಿದೆ ಅದು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರದರ್ಶನ ಆಗ್ತಾ ಇದೆ. ಇನ್ನು ಮಧ್ಯಾಹ್ನದ ಬಳಿಕ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ, ಇಲ್ಲಿ ಸೇವೆ ಕೊಡ್ತಾ ಇರುವಂಥ ಬಸ್ಗಳಿಗೆ ಜನರು ಬರ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಶಕುಂತಲಾ, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾವು ಮಾತಾಡ್ತೀವಿ. ಪ್ರದೀಪ್ ನಮ್ಮ ಜೊತೆಗೆ ಇದ್ದಾರೆ, SBM ಸರ್ಕಲ್ ಬಳಿ ಇರುವಂಥ ಪ್ರದೀಪ್. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ನಿಜಕ್ಕೂ ಬಂದ್ ಎಷ್ಟರ ಮಟ್ಟಿಗೆ ಬಂದ್ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಮತ್ತು ಕನ್ನಡಪರ ಸಂಘಟನೆಯವರು ಹೇಳಿದರು. ಅಷ್ಟರ ಮಟ್ಟಿಗೆ ಬಂದ್ ಯಶಸ್ಸು ಕಂಡಿದೆಯಾ? ಇನ್ನೂ ಆರಂಭ ಇದು, ಆದರೂ ಕೂಡ ಸ್ಪಂದನೆ ಯಾವ ರೀತಿ ಇದೆ? ರಘುನಾಥ್, ಬೆಳಗಿನ ಈ ಸ್ಥಿತಿಯನ್ನು ನೋಡೋದಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದ್ಗೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನೀಗ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಯಾವ ರೀತಿಯಾಗಿ ದೃಶ್ಯ ಇರೋದನ್ನು ಕಾಣ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು KG ರಸ್ತೆ ಏನಿದೆ ಇದು ಯಾವಾಗಲೂ ಸಹ ಸಂಚಾರ ಹೆಚ್ಚಿರುವಂತಹ ಒಂದು ರಸ್ತೆ. ಈ ರಸ್ತೆಯಲ್ಲಿ ಇವತ್ತು ಕೂಡ ಎಂದಿನಂತೆ ಸಂಚಾರ ಇರುವಂಥದ್ದು. ಅಂದರೆ KSRTC BMTC ಬಸ್ಗಳ ಸಂಸ್ಥೆ ಇವತ್ತು ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಇವತ್ತು ಎಲ್ಲ ಬಸ್ಗಳು ಸಾಮಾನ್ಯವಾಗಿ ಓಡಾಡ್ತಾ ಇರೋದು. ಜೊತೆಗೆ ಜನರು ಸಹ ತಮ್ಮ ಖಾಸಗಿ ವಾಹನಗಳಲ್ಲಿ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರೋದು. ಹೀಗಾಗಿ ಬೆಂಗಳೂರಿನ ಈ ಒಂದು ಭಾಗದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಬಂದ್ನ ವಾತಾವರಣ ಕಂಡು ಬಂದಿಲ್ಲ. ಇನ್ನು ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ ಇಲ್ಲಿ ವಾಟಾಳ್ ನಾಗರಾಜ್ ಅಂದರೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಕನ್ನಡಪರ ಸಂಘಟನೆಯ ವಾಟಾಳ್ ನಾಗರಾಜ್ ಅವರ ಒಂದು ಹೋರಾಟ ಪ್ರತಿಭಟನೆಯ ಕೇಂದ್ರ ಒಂದು ಸ್ಥಳ ಇದು. ಈ ಸ್ಥಳಕ್ಕೆ ಇವತ್ತು ಅವರು ಮತ್ತು ಅವರ ಸಂಗಡಿಗರು ಮತ್ತು ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಏನಾದ್ರು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋ ಕಾರಣಕ್ಕಾಗಿ ಇವತ್ತು ಇಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನ ಒದಗಿಸಿರುವಂಥದ್ದು. ಅಂದರೆ ಓರ್ವ ACP ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಹಲಸೂರು ಗೇಟ್ ಪೊಲೀಸರಾಗಿರ್ಬೋದು, ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗಳ ಸಿಬ್ಬಂದಿ, ಜೊತೆಗೆ 2 KSRP ತುಕಡಿಗಳನ್ನು ಸಹ ಈ ಒಂದು ಮೈಸೂರು ಸರ್ಕಲ್ನ ಬಳಿ ಭದ್ರತೆಗೆ ನಿಯೋಜನೆ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ಬಂದ್ನ ಘೋಷಣೆ ಆದ ನಂತರ ನ್ಯಾಯಾಲಯಗಳ ಆದೇಶ ಏನಿದೆ, ಮಾರ್ಗಸೂಚಿ ಏನಿದೆ ಅದನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಮತ್ತೆ ಬಲವಂತವಾಗಿ ಯಾವುದೇ ರೀತಿಯಂತಹ ಒಂದು ಹೋರಾಟವನ್ನ ಏನು ಕ್ರಮಗಳಿದೆ ಅವ್ರದ್ದು ಅದನ್ನ ತೆಗೆದುಕೊಳ್ಬಾರ್ದು ಅಂತ ಕಮಿಷನರ್ ದಯಾನಂದ್ ಅವರು ಕೂಡ ಹೋರಾಟಗಾರರಿಗೆ ಸೂಚನೆಯನ್ನು ನೀಡಿದ್ರು. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ನೀಡ್ತಾ ಇದ್ದು ಹೋರಾಟಗಾರರು ಯಾವುದೇ ರೀತಿಯಂತಹ ಒಂದು ನ್ಯಾಯಾಲಯಗಳ ಆದೇಶ ಅಥವಾ ಮಾರ್ಗಸೂಚಿಯನ್ನ ಉಲ್ಲಂಘಿಸಿದ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ನೋಡ್ಕೊತಾ ಇರುವಂಥದ್ದು. ಅಂದರೆ 11 ಗಂಟೆ ಅಥವಾ 12 ಗಂಟೆಯ ನಂತರ ಈ ಒಂದು ಜಾಗಕ್ಕೆ ವಾಟಾಳ್ ನಾಗರಾಜು ಮತ್ತು ಕನ್ನಡಪರ ಸಂಘಟನೆಗಳ ಸದಸ್ಯರು ಬಂದು ಹೋರಾಟವನ್ನ ಮಾಡುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರೋ ಕಾರಣಕ್ಕಾಗಿ ಇಲ್ಲಿ ಭದ್ರತೆಯನ್ನ ಹೆಚ್ಚಾಗಿ ನೀಡಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ವಿ, ಬಸ್ಗಳು ಯಾವ ರೀತಿ ಸಾಲುಗಟ್ಟಿ ನಿಂತಿವೆ ಅಂತ. ಕೆಲವೊಂದು ಕಡೆಗಳಲ್ಲಿ ಜನರ ಸಂಚಾರ ಕೂಡ ಕಡಿಮೆ ಇದೆ. ಹೇಳಿಕಳಿ ಶನಿವಾರ ಜೊತೆಗೇನು ಅಂದರೆ ಈ ಬಂದ್ ಅಂದ ತಕ್ಷಣ ಒಂದಷ್ಟು ಜನ ಬೆಂಗಳೂರಿನಿಂದ ಶಕುಂತಲಾ ಗಂಟು ಮೂಟೆ ಕಟ್ಟಿಬಿಡ್ತಾರೆ, ಸೊ ಊರಿಗೆ ಹೋಗಬೇಕು ಅಂತ ತಾವು ಹೇಳ್ತಾ ಇದ್ರಿ. ಅದರಲ್ಲೂ ಏನು ಅಂದರೆ ಈ ಬೇರೆ ಬೇರೆ ನಿಲ್ದಾಣಗಳಲ್ಲಿ ಬೇರೆ ಬೇರೆ ಊರಿಗೆ ಹೋಗುವಂಥವ್ರ ಸಂಖ್ಯೆನೇ ಜಾಸ್ತಿ.